ಮಸ್ತಾಗೈತೆ ಎಂಟ್ರಿ ಅಂತೂ ನೆಕ್ಸ್ಟ್ ಲೆವೆಲ್ ಮಸ್ತಾಗೈತೆ ಬ್ರೋ. ಆದ್ರೂ ನನಗೆ ಕೂದಲಲ್ಲಿ ಎದೊಳ್ತಾ ಇದೆ ಅವ್ರ ಎಂಟ್ರಿ ಬರ್ತಾ ಇದ್ರೆ ಮಸ್ತಾಗಿ ನೋಡೋಣ ಇನ್ನು. ಓ ಅವರು ಚೆನ್ನಾಗಿ ಮಾಡ್ತಾವ್ರೆ, ಸೂಪರ್ ಆಗಿ ಮಾಡೋರು ಅವರು ಆಕ್ಟಿಂಗ್ ಎಲ್ಲ ಮಸ್ತಾಗೈತೆ. ಆಟ ತರ ಅಂದ್ರೆ ಅದೆಲ್ಲ ಏನು ಹೇಳಬಾರ್ದು, ನಾನು ಹೇಳೋದಿಲ್ಲ. ಮೂವಿ ಚೆನ್ನಾಗಿದೆ, ಎಲ್ಲರೂ ಇಂಟ್ರೆಸ್ಟ್ ಆಗಿದೆ, ಎಲ್ಲರೂ ಬಂದು ನೋಡಿ ಈ ಮೂವಿನ ತುಂಬಾ ಹಿಟ್ ಮಾಡಿ ಅಷ್ಟೇ ಕೇಳ್ಕೊಳ್ಳೋದು. ರಚಿತಾ ರಾಮು ಇಷ್ಟ ಆಯ್ತು, ಪಿಕ್ಚರ್ ಚೆನ್ನಾಗಿದೆ. ಆದಷ್ಟು ಬೇಗ ಹಂಗೆ ದರ್ಶನ್ ಆಚೆ ಕರೆಸ್ರಿ. ಅದೊಂದು ಸ್ವಲ್ಪ ಲೈಟ್ ಆಗಿದೆ ಅಷ್ಟೇ. ಚೆನ್ನಾಗಿ ಮಾಡಿದ್ದಾರೆ, ಮೂವಿನ ಸ್ವಲ್ಪ ಹಿಟ್ ಮಾಡಿ ಇನ್ನ ಎಲ್ಲರೂ ಬಂದು ನೋಡಿ ಚೆನ್ನಾಗಿದೆ. ಥ್ಯಾಂಕ್ ಯು. ಸರಸ್ವತಿ ಹೊಲ್ದಿದೆ ಅಂತ, ಸರಸ್ವತಿ ಯಾರಿಗೂ ಹೊಲ್ದಿಲ್ಲ, ಜೈಗೂ ಹೊಲ್ದಿದೆ, ದರ್ಶನ್ಗೂ ಹೊಲ್ದಿದೆ, ಅಭಿಮಾನಿಗಳಿಗೂ ಹೊಲ್ದಿದೆ. ಪಾಪ ಅಯ್ಯಪ್ಪ ಅಲ್ಲಿದ್ದಾರೆ, ನಾನು ಮಾತಾಡೋಂಗಿಲ್ಲ, ಬೇಗ ಹೊರಗಡೆ ಬರ್ಲಿ. ಇದೇ ತರ ಕನ್ನಡ ಫಿಲಮ್ಗೆ ಇವ್ರೊಂದ್ 3 ಫಿಲಮ್ ಕೊಡ್ಲಿ, ಅವ್ರೊಂದ್ 3 ಫಿಲಮ್ ಕೊಡ್ಲಿ. ಇದು ಕನ್ನಡಿಗರು ನೋಡೋ ಫಿಲಮ್ ಅಲ್ಲ, ಬೇರೆ ಭಾಷಿಕರು ನೋಡೋ ಫಿಲಮ್. ಆಂಧ್ರದು ಏನೂ ಇಲ್ಲ. ಮೊದಲು ಫಸ್ಟ್ ರೈತರು ನೋಡ್ಬೇಕು, ರೈತ ನೋಡಿದ್ರೆ ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಈ ಮೂವಿ. ದಯವಿಟ್ಟು ರೈತ ನೋಡ್ಬೇಕಂತ ಕೇಳ್ಕೊಂತ ಇದೀವಿ. ಫಸ್ಟ್ ಅಲ್ಲಿ ನೋಡ್ತಾ ಇದ್ರೆ ಇನ್ನ ಫೈಟ್ ಎಷ್ಟೋ ತುಂಬಾ ಅವಮಾನಗಳಾಗ್ತಾ ಇರುತ್ತೋ, ಅವಮಾನಗಳಾಗುವಾಗ ಸ್ವಲ್ಪ ಅವಮಾನ ಆದ್ಮೇಲೆ ಸನ್ಮಾನ ನಮ್ ಬಾಸ್ಗೆ ಏನಿದ್ರು ಸ್ಟಾರ್ಟ್ ಆಗೈತೆ. ಆದ್ಮೇಲೆ ಏನಿದ್ರು ಫೈಟ್ ತುಂಬಾ ಚೆನ್ನಾಗಿದೆ. ರಿಚಿತಾರಾಮ್ ಅವರು ಅಂತೂ ನಿಂಗವ್ವ ಆಕ್ಟಿಂಗ್ ಮಾತ್ರ ಕದರ್ ಆಗಿದೆ, ತುಂಬಾ ಚೆನ್ನಾಗಿದೆ. ಒಂದ್ ಹೇಳ್ತೀನಿ ನೋಡಿ ಬ್ರದರ್, ದರ್ಶನ್ ಸಾರು ದುನಿಯಾ ವಿಜಯ್ ಸಾರು ಇಬ್ರು ಒಂದಾಗಿ ಒಂದ್ ಫಿಲಂ ಮಾಡ್ಲಿ, ಓಕೆನಾ? ದರ್ಶನ್ ಸಾರು ಅವ್ರು ಯಾವತ್ತಿದ್ರು ಯಜಮಾನ್ರು ತರಾನೇ ನೋಡಕ್ ಇಷ್ಟ ಪಡ್ತೀವಿ. ಇದು ದುನಿಯಾ ವಿಜಯ್ ಅಣ್ಣನ್ ಮೂವಿ, ಇದು ಹಳ್ಳಿ ತರಾನೇ ಇದೆ ಫಿಲಮ್, ಕಾಟೇರ ತರಾನೇ ಚೆನ್ನಾಗಿದೆ ಮೂವಿನ. ಎಲ್ಲಾ ಅಭಿಮಾನಿಗಳು, ದರ್ಶನ್ ಸರ್ ಅಭಿಮಾನಿಗಳು ಬಂದು ಫಿಲಂನ ಯಾವತ್ತಿದ್ರು 100 ಡೇಸ್ ಮಾಡ್ಬೇಕಂತ ನಾವು ಇಷ್ಟ ಪಡ್ತೀವಿ. ದರ್ಶನ್ ಸರ್ ಮೂವಿನೂ ನೋಡ್ತೀವಿ, ನಮ್ಮ ಬಾಸ್ ದುನಿಯಾ ವಿಜಯ್ ಅಣ್ಣನ್ ಅವರು ಬೆಳೆಸ್ಬೇಕಂತ ನಾವು. ಇಲ್ಲ ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ ಬ್ರದರ್, ಒಳ್ಳೆ ಸೂಪರ್ ಆಗಿದೆ. ವಿಜಯ್ ಸರ್ ಮಗಳು ಸೂಪರ್ ಆಗಿ ಮಾಡಿದ್ದಾರೆ, ಆಕ್ಟಿಂಗ್ ಎಲ್ಲ ಫುಲ್ ಕಂಟೆಂಟ್ ಎಲ್ಲ ಚೆನ್ನಾಗಿದೆ. ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಾರೆ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ತುಂಬಾನೇ ಚೆನ್ನಾಗಿದೆ ಮೂವಿ, ಇನ್ಮೇಲೆ ತುಂಬಾ ಅದ್ದೂರಿಯಾಗಿ ಬರುತ್ತೆ ಅಂತ ನಾವು ಅನ್ಕೊಂಡು